ಚಿತ್ತಾಪುರ ತಾಲೂಕಿನ ಪ್ರಾಥಮಿಕ ಸರ್ಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರಾದ ಭೀಮಣ್ಣ ಸಾಲಿರವರು ಪಿಎಲ್ಡಿ ಬ್ಯಾಂಕಿನ ಸೌಲಭ್ಯವನ್ನು ರೈತರು ಹಾಗೂ ಸದಸ್ಯರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮಾಧ್ಯಮದ ಮುಂದೆ ಆಗ್ರಹಿಸಿದರು. ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾಗ್ತಂದ್ರೆ ಮೊದಲು ಹಿಡಿದು ಸರ್ಕಾರದಿಂದ ಸಹಕಾರ ಬ್ಯಾಂಕ್ಗಳು, ರೈತರ ಪರವಾಗಿರ್ತಕ್ಕಂಥ ಬ್ಯಾಂಕ್ಗಳು ಸುಮಾರು 25-30 ವರ್ಷದಿಂದ ಈ ಬ್ಯಾಂಕಿನಿಂದ ಸಾಮಾನ್ಯ ಜನರಿಗೆ ಸಾಮಾನ್ಯ ಸದಸ್ಯತ್ವ ರದ್ದುಗೊಳಿಸತಕ್ಕಂಥದ್ದು ಭಾಳ ಇತಿಹಾಸ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದರೆ ನಾವು ಈಗ ಬಂಧಿತ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರನ್ನು ನೋಂದಾಯಿಸಿ ಅವರನ್ನು ಇವತ್ತು ನಾವು ಮಾಡಿ ಅವರಿಗೆ ಸಾಲವನ್ನು ಮರುಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ. ಯಾಕಂದರೆ ಸಾಕಷ್ಟು ಸಾಲಗಳು ಹಿಂದೆ ಇರ್ತಕ್ಕಂಥ ದಿನಗಳಲ್ಲಿ ಎಷ್ಟೋ ಮಂದಿ ಸಾಲ ತೆಗೆದುಕೊಂಡು ಮರಣ ಹೊಂದಿರತಕ್ಕಂಥದ್ದು ಇರ್ಬೋದು, ಕೆಲವರು ಕಟ್ಟುಬಾಕಿದಾರಾಗಿ ಉಳಿದಿರ್ತಕ್ಕಂಥದ್ದು ಇರ್ಬೋದು. ಅದನ್ನು ರೈತರ ಮನವೊಲಿಸಿ ಅದನ್ನು ಬ್ಯಾಂಕಿಗೆ ಕಟ್ಟಿ ಅದರಿಂದ ಮುಂದೆ ಬರ್ತಕ್ಕಂಥ ರೈತರಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋದು ಮತ್ತು ಸರ್ಕಾರದಿಂದ ನಾವು ಹೆಚ್ಚಿನ ಹಣವನ್ನು ತಂದು ಇವತ್ತು ಪ್ರತಿಯೊಬ್ಬ ರೈತನಿಗೆ ಕನಿಷ್ಠ ಪ್ರತಿ ಟ್ಯಾಕ್ಟರ್ಗಳು ಇವತ್ತು ಲ್ಯಾಂಡ್ ಲೆವೆಲಿಂಗ್ ಮತ್ತು ಅದಲ್ಲದೆ ಫೆನ್ಸಿಂಗ್, ಈ ಹಂದಿಗಳ ಕಾಟ ಇರುವುದು ಯಾವುದೇ ಪ್ರಾಣಿಗಳ ಕಾಟ ತಪ್ಪಿಸಲಿಕ್ಕೆ ಫೆನ್ಸಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇಲಾಖೆಯಿಂದ ಕೊಡ್ತಕ್ಕಂಥ ಈ ಬ್ಯಾಂಕಿನಿಂದ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಆದರೆ ಮುಂದೆ ಬರ್ತಕ್ಕಂಥ ದಿನಗಳು ಇನ್ನಾದರೂ ನಾವು ಬೋರ್ಡ್ ಮೀಟಿಂಗ್ ಆದ ನಂತರ SLDದಿಂದ ಇವತ್ತು ಬೆಂಗಳೂರಿನಿಂದ ಅವರನ್ನು ಸಂಪರ್ಕಿಸಿ ಯಾವ್ಯಾವ ಸಾಲಗಳು ರೈತರಿಗೆ ಇವತ್ತು ಒಣ ಬೇಸಾಯದಲ್ಲಿ ಮಾಡ್ತಕ್ಕಂಥವು, ಇವತ್ತು ಅಗ್ರಿಕಲ್ಚರಲ್ಲಿ ಇವತ್ತು ಒಣ ಬೇಸಾಯದಲ್ಲಿ ಮಾಡ್ತಕ್ಕಂಥ ಸಾಲಗಳಿಗೆ ಸಹ ಇವತ್ತು ಬೆಳೆ ಸಾಲ ಅಂತ ಕೊಟ್ಟಿಲ್ಲ ಇಲ್ಲಿ ತನಕ ಸಹಕಾರ ಬ್ಯಾಂಕಿನವರು. ಆದರೆ DCC ಬ್ಯಾಂಕಿನವರು ಕೆಲವು ಪೈಪ್ಲೈನ್ ಇರ್ಬೋದು ಏನಿರೋದು ಹಿಂದೆ ಕೊಟ್ಟಿರ್ತಕ್ಕ ಅಂಥವು ಸಹ ಭಾಳ ಪ್ರಾಮುಖ್ಯವ. ಆದರೆ ಇವತ್ತು ಟ್ಯಾಕ್ಟರ್ ಕೊಟ್ಟರು ಉಳಿಮೆ ಮಾಡ್ತಕ್ಕಂಥ, ಯಾಕೆ ಇತ್ತೀಚಿನ ದಿನಗಳಲ್ಲಿ ರೈತರು ಎತ್ತುಗಳನ್ನು ಬಿಟ್ಟು ಟ್ಯಾಕ್ಟ್ರಿಗೆ ಮರೆ ಹೋಗಿರ್ತಕ್ಕಂಥದ್ದನ್ನು ನೆನೆಸಲೇಬೇಕಾಗ್ತದೆ. ಟ್ಯಾಕ್ಟ್ರಿಂದ ಸಾಕಷ್ಟು ಭೂ ಹಿಡುವಳಿ ಮಾಡ್ತಕ್ಕಂಥದ್ದು ಮತ್ತು ಟ್ಯಾಕ್ಟ್ರಿನಿಂದ ಇವತ್ತು ಕುಂಟಿ ಇರ್ಬೋದು, ಇವತ್ತು ಟಿಲ್ಲರ್ ಇರ್ಬೋದು, ನೇಗಿಲಿರ್ಬೋದು, ಬಿತ್ತಿನ ದಿಂಡು ಇರ್ಬೋದು, ಅನೇಕ ಮೂಲಭೂತ ಸೌಲಭ್ಯಗಳನ್ನು ಇವತ್ತು ಟ್ಯಾಕ್ಟ್ರಿಂದ ಮಾಡ್ತಕ್ಕಂಥದ್ದು ಭೂಮಿ ಉಳಿಮೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಅದಕ್ಕಾಗಿ ಟ್ಯಾಕ್ಟ್ರಿಗೆ ಭಾಳ ಮಹತ್ವದ. ಆದರೆ ಇವತ್ತು ಟ್ಯಾಕ್ಟರ್ನಿಂದ ಸಾಕಷ್ಟು ಸಣ್ಣ ರೈತರಿಗೆ ಇದು ನೀರಾವರಿ ಇದ್ದರೆ ಎಷ್ಟು ಕೊಡಬೇಕು ಮತ್ತು ಒಣ ಬೇಸಾಯ ಇದ್ದರೆ ಎಷ್ಟು ಟ್ಯಾಕ್ಟರ್ಗಳು ಕೊಡಬೇಕು ಲಿಮಿಟೆಡ್, ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಸಹ ಸಹಕಾರ ಸಂಘದಲ್ಲಿ ಅದು ಕನಿಷ್ಠ 10-15 10 ಎಕರೆ ತನಕ ಕನಿಷ್ಠ ನೀರಾವರಿ, 10-12 ಎಕರೆ ತನಕ ನೀರಾವರಿ ಇರ್ತಕ್ಕಂಥದ್ದು, ಕನಿಷ್ಠ 18-20 ಎಕರೆ ಇದ್ದರೆ ಒಣ ಬೇಸಾಯ ಕೊಡ್ತಕ್ಕಂಥ ವ್ಯವಸ್ಥೆ ಅನ್ನೋದು. ಅದನ್ನು ಯಾವ ರೀತಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಸಂಬಂಧಪಟ್ಟ ಅಧಿಕಾರಿ ವರ್ಗದವರ ಸಂಗಡ ಚರ್ಚೆ ಮಾಡಿ ಸಾಮಾನ್ಯ ಜನರಿಗೆ ಬಡ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಕ್ಕಂಥ ಜವಾಬ್ದಾರಿ ಅದು. ಯಾಕಂದರೆ ಇಂಥ ಒಂದು ಸಂದಿಗ್ಧ ಸಮಯದಲ್ಲಿ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಬ್ಯಾಂಕಿನಿಂದ ಬ್ಯಾಂಕು ಇದ್ದಿದ್ದು ಬ್ಯಾಂಕ್ ಸಹಕಾರ ಬ್ಯಾಂಕ್ ಇದ್ದಿದ್ದೇ ಬಡವರ ಪರವಾಗಿ ರೈತರ ಪರವಾಗಿ ಇರ್ತಕ್ಕಂಥ ಬ್ಯಾಂಕ್ ಅದು. ರೈತರಿಗೆ ಕೊಡ್ತಕ್ಕಂಥ ಭಾಳ ಜವಾಬ್ದಾರಿ ಅದು. ಇವತ್ತು ನಾವು ಸರ್ಕಾರದಿಂದ ಮತ್ತು ನಮ್ಮ ಸಹಕಾರ ಮಂತ್ರಿಗಳಿಂದ ಮತ್ತು ಇವತ್ತು ನಮ್ಮ ರಾಜ್ಯದ PLD ಬ್ಯಾಂಕಿನ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಈ ಕ್ಷೇತ್ರದ ನಮ್ಮ ಗುಲ್ಬರ್ಗ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಮತ್ತು ಇವತ್ತು ನಮ್ಮ ಚಿತ್ತಾಪುರ ಮತಕ್ಷೇತ್ರದ ಶಾಸಕರಾಗಿ ಇವತ್ತು ITBT ಮತ್ತು ಇವತ್ತು ನಮ್ಮ ಹಿಂದೆ ಪ್ರವಾಸೋದ್ಯಮ ಇಲಾಖೆ ಆಗಿರ್ತಕ್ಕಂಥ ಈಗ ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿರುತ್ತೆ ಅವರ ನೇತೃತ್ವದಲ್ಲಿ ಇವತ್ತು ಈ ಬಜೆಟನ್ನು ತಂದು ಸಾಮಾನ್ಯ ಜನರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದು. ಯಾಕಂದರೆ ಇವತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ರೈತರ ಪರವಾಗಿ ಜನರ ಪರವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಕ್ಕಂಥದ್ದು ಒಬ್ಬ ಧೀಮಂತ ನಾಯಕರಾದ. ಆದರೂ ಸಹ ನಾವು ಸಹ ವಿಶೇಷವಾಗಿ PLD ಬ್ಯಾಂಕಿಗೆ ನಾವು ಬಂದದ್ದಂದ್ರೆ ಎಷ್ಟೋ ಜನರು ನಮ್ಮ PLD ಬ್ಯಾಂಕ್ ಯಾಕೆ ಬಂದಿರಿ ನೀವು ಇಂತೆಲ್ಲ ಮಾಡೋದು, ಅವರೇ ಸಹ ರಾಜ್ಯ ನಾಯಕರಾಗಿ ಯಾಕೆ ಬಂದಿರೋದು, ನಾವು ರೈತರಿಗೆ ಸಹಾಯ ಮಾಡ್ಬೇಕಂತ ಬಂದಿದ್ದೆ ಉದ್ದೇಶ ಅಷ್ಟೇ. ಅದು ರೈತರಿಗೆ ಎಷ್ಟು ಸರ್ಕಾರದಿಂದ ಸಾಲ ಕೊಟ್ಟು ಅದನ್ನು ಸದುಪಯೋಗ ಮಾಡಿ ಅದನ್ನು ಮರುಪಾವತಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಯಾಕಂದರೆ ರೈತರ ಬ್ಯಾಂಕ್ ಇದು, ರೈತರಿಗೆ ಸಾಲ ಕೊಟ್ಟರೆ ಮರುಪಾವತಿ ಆಗಬೇಕು. ಮರುಪಾವತಿ ಅಂದರೆ ಮತ್ತವರಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಅದಕ್ಕೆ ಅದನ್ನು ಸಹ ಸಂಬಂಧಪಟ್ಟ ನಮ್ಮ ರೈತರಿಗೆ ಸಹ ಮನವೊಲಿಸಿ ಯಾರಿಗೆ ಇಲ್ಲಿ ತನಕ ಅನ್ಯಾಯ ಆಗಿದೆ ಅಂಥವರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು, ಹೆಚ್ಚಿನ ಸದಸ್ಯತ್ವ ನೋಂದಣಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಕರ್ತವ್ಯ ಅದು. ಯಾಕಂದರೆ ಹಿಂದೆ
ನಮ್ಮ ಈ ಭಾಗದ ಪ್ರಮುಖ ನಾಯಕರಾಗಿರತಕ್ಕಂಥ ಇವತ್ತು AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಸಹಕಾರ ಮಂತ್ರಿ ಇದ್ದಾಗ ಸರ್ಕಾರದಿಂದಲೇ SC ST ಜನರಿಗೆ ಇವತ್ತು ಸದಸ್ಯತ್ವ ನೋಂದಣಿ ಮಾಡಿದ್ದರು. ಆದರೆ ಅವೆಲ್ಲ ಕ್ಯಾನ್ಸಲ್ ಆಗಿದ್ದಾವೆ. ಅಂಥವನ್ನು ಸಹ ಯಾವ ರೀತಿ ಮಾಡ್ಬೇಕಂಬೋದನ್ನು ಸಹ ನಾಯಕರೇ ಗಮನವಹಿಸಿ ಮತ್ತು ನಮ್ಮ ಈ ಕ್ಷೇತ್ರದ ಚಿತ್ತಾಪುರ ತಾಲೂಕಿಗೆ ರೈತರಿಗೆ ಯಾಕಂದರೆ ತಾಲೂಕು ಅಂದರೆ ಚಿತ್ತಾಪುರ ತಾಲೂಕು ಒಂದೇ ಅಲ್ಲ, ಚಿತ್ತಾಪುರ ತಾಲೂಕಿಗೆ ಇವತ್ತು ಶಾಬಾದ್ ತಾಲೂಕಿನ ವಿಂಗಡಣೆಯಾಗಿ ಹೋಗ್ಯದ, ಇವತ್ತು ಕಾಳಿಗೆ ತಾಲೂಕಿನ ಹೋಗ್ಯದ. ಅವೆಲ್ಲ ಹಳ್ಳಿಗಳು ನಮ್ಮ ಚಿತ್ತಾಪುರ ಬ್ಯಾಂಕಿಗೆ ಬರ್ತವೆ. ಅದಕ್ಕಾಗಿ ಇವೆಲ್ಲವನ್ನು ದೊಡ್ಡ ತಾಲೂಕಿದ್ದಾಗ ದೊಡ್ಡ ರೈತರಿದ್ದಾಗ ಅದಕ್ಕಾಗಿ ಅದನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಾವು ಸಂಪೂರ್ಣ ಅದನ್ನು ವ್ಯವಸ್ಥೆ ಮಾಡ್ತೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದು ರೈತಾಪಿ ಜನಗಳಿಗೆ ಬಡವರ ಬಗ್ಗೆ ಇರ್ತದೆ, ನೀರಾವರಿ ಇರ್ಬೋದು, ಇವತ್ತು ಕೃಷಿ, ಇವತ್ತು ಒಣ ಬೇಸಾಯ ಇರ್ಬೋದು, ಅವಕ್ಕೆಲ್ಲ ಅನುಕೂಲ ಮಾಡ್ತಕ್ಕಂಥದ್ದು, ಟ್ರ್ಯಾಕ್ಟರ್ಗಳನ್ನು ಸಹ ಅದು ಕೊಡ್ತಕ್ಕಂಥದ್ದು. ಯಾಕಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಕ್ಕಂಥದ್ದು. ಯಾಕಂದರೆ ಬೇರೆ ಬೇರೆ ನ್ಯಾಷನಲ್ ಬ್ಯಾಂಕಿಗೆ ಹೆಚ್ಚಿನ ಇವತ್ತು ಬಡ್ಡಿ ಹೊರೆ ಇರ್ತದೆ, ಆದರೆ ನಮ್ಮ ಬ್ಯಾಂಕಿಗೆ ಕಡಿಮೆ ಇರ್ತದೆ. ಅದನ್ನು ಯಾವ ರೀತಿ ವರ್ಷ ತುಂಬಿ ಮರುಪಾವತಿ ಮಾಡಿದರೆ ರೈತರಿಗೆ ಅನುಕೂಲ ಆಗ್ತದೆ, ಮುಂದಿನ ಜನರಿಗೆ ನಾವು ಸಾಲ ಕೊಡತಕ್ಕಂಥದ್ದು ವ್ಯವಸ್ಥೆಯನ್ನು ಸಹ ಆಗ್ತದೆ. ಅದಕ್ಕಾಗಿ ನಾವು ಸಹ ಬ್ಯಾಂಕಿನ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಾವೆಲ್ಲರ ಮನವೊಲಿಸಿ ನಮ್ಮ ಡೈರೆಕ್ಟರ್ಗಳಿರ್ಬೋದು ಎಲ್ಲರೂ ಇವರು ಸಹ ಅವರನ್ನು ಸಂಪರ್ಕಿಸಿ ಮತ್ತು ರೈತರನ್ನು ಕೇಳಿಕೊಂಡು ರೈತರಿಗೆ ಸಹಾಯ ಸಹಕಾರ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಆದ್ಯ ಕರ್ತವ್ಯದು. ಇದಕ್ಕೆ ಎಲ್ಲರೂ ನಮ್ಮ ಚಿತ್ತಾಪುರನಲ್ಲಿರ್ತಕ್ಕಂಥ ಎಲ್ಲ ಸಮಾಜ ವರ್ಗವರು ಸಹ ರೈತರ ಪರವಾಗಿ ಇವತ್ತು ನಮ್ಮನ್ನು ಅಧ್ಯಕ್ಷರು ಮಾಡಿದ ಒಂದು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಸಂದರ್ಭ ಹೇಳೋಕ್ಕೆ ನಾನು ಇಚ್ಛೆಪಡುತ್ತೇನೆ.